ಸ್ವಾಗತ. ಚಂದ್ರಗಿರಿ ಉಪಸಂಘದಿಂದ ಶ್ರೀ ಹರಿಶ್ಚಂದ್ರ ಸಿಎನ್ ಶಿವರಿಗೂ ತುಂಬ ಹೃದಯದ ಸ್ವಾಗತ. ಕಾಸರಗೋಡು ಉಪಸಂಘದಿಂದ ಶ್ರೀ ಹೂಡೆಯವರಿಗೂ ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಮುಂದೆ ಅಣಗೂರು ಉಪಸಂಘದ ಶ್ರೀ ಕಮಲಾಕ್ಷ ಅಣಗೂರು ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ. ಇನ್ನು ಮುಂದೆ ಕೂಡ್ಲು ಉಪಸಂಘದಿಂದ ಶ್ರೀ ಸತೀಶ್ ಪಿ ಕೂಡ್ಲು ಇವರನ್ನು ಸ್ವಾಗತಿಸುತ್ತೇನೆ. ಕೂಡ್ಲು ಉಪಸಂಘದಿಂದ ಕಾರ್ಯದರ್ಶಿಯವರಾದರೂ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದೆ ಜಿಲ್ಲಾ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಉಮಾ ಲೋಕನಾಕ್ಷ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಹಿಳಾ ಸಂಘದ ಗೌರವಾಧ್ಯಕ್ಷರಾದ ಶ್ರೀಮತಿ ಆಶಾ ರಾಧಾಕೃಷ್ಣ ಇವರು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಇನ್ನು ಯುವ ಸಂಘದ ಅಧ್ಯಕ್ಷರಾದ ಶ್ರೀ ಅಕ್ಷತ್ ಕೂಡ್ಲು ಇವರನ್ನು ವೇದಿಕೆಗೆ ಸ್ವಾಗತ. ಅಕ್ಷತ್ ಕೂಡ್ಲು ಇಲ್ಲದಿದ್ದಲ್ಲಿ ಕಾರ್ಯದರ್ಶಿಯವರಾದ ಈಗಾನ ಉಪಸಂಘದಿಂದ ನಿತಿನ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಇನ್ನು ಮುಂದೆ ಪ್ರಾರ್ಥನೆ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಶಾಂತಾಕಾರಂ ಉದ್ಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನೀವು ಫೋಟೋ ತೆಗೆದ್ರೆ ಇಷ್ಟುದರಿಂದ ವಿಡಿಯೋ ಚಿಕ್ಕದು ಇಷ್ಟುದರಿಂದ ಮಾತಾಡಿ ಅಂತದೆ. ರಾಮರಾಜ ಕ್ಷತ್ರಿಯ ಯಾನಕೋಟಿಯವರ ಸೇವಾ ಸಂಘ ಜಿಲ್ಲಾ ಸಂಘ ಕಾಸರಗೋಡು ಇದರ 91ನೇ ಮಹಾಸಭೆಗೆ ನಾವೆಲ್ಲರೂ ಬಂದು ಸೇರಿದ್ದೇವೆ. ಸಭೆಯಲ್ಲಿ ಸ್ವಲ್ಪ
ಮಂದಿ ಕಮ್ಮಿಯೇ ಇದೆ, ಏನು ಮಾಡಲಿಕ್ಕಾಗುವುದಿಲ್ಲ. ಇನ್ನು ಮುಂದೆ ಬರಬಹುದು ಮತ್ತು ಸಭೆ ತುಂಬ ಜನರಿಂದ ಮುಂದಬಹುದು ಎಂಬ ಎನ್ನುವ ಆಶಯದೊಂದಿಗೆ ಇಂದಿನ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದ ಶ್ರೀ ಕಮಲಾಕ್ಷ ಕಲ್ಲುಗತ್ತಿಯವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅಂತೆಯೇ ನಮ್ಮ ಸಂಘದ ಗೌರವ ಕಾರ್ಯದರ್ಶಿಯವರು ಹಾಗೂ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆದ ಶ್ರೀ ಬಿ.ಪಿ. ವೆಂಕಟರಮಣ ಅವರನ್ನು ಕುಂಭದೇವರಿಂದ ಸ್ವಾಗತಿಸಿ ಕೋಶಾಧಿಕಾರಿಯವರಾದ ಶ್ರೀ ಸತೀಶ್ ಮಾಸ್ಟರ್ ಕೂಡೂರು ಅವರಿಗೂ ತುಂಬ ಹೃದಯದ ಸ್ವಾಗತ. ಕೂಡ್ಲು ಉಪಸಂಘದ ಕಾರ್ಯದರ್ಶಿಯವರಿಗೆ ಶ್ರೀ ಚಂದ್ರಶೇಖರ ಮಾಸ್ಟರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಪಳ್ಳಿಕೆರೆ ಉಪಸಂಘದ ಕಾರ್ಯದರ್ಶಿಯವರಾದ ಶ್ರೀ ಹರೀಶ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು. ಅಣಂಗೂರು ಉಪಸಂಘದ ಅಧ್ಯಕ್ಷರಾದ ಶ್ರೀ ಕಮಲಾಕ್ಷ ಅಣಂಗೂರು ಅವರಿಗೂ ಸ್ವಾಗತ. ಚಂದ್ರಗಿರಿ ಉಪಸಂಘದ ಅಧ್ಯಕ್ಷರಾದ ಹರಿಶ್ಚಂದ್ರ ಸಿ.ಎಚ್. ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಬೇಕಲ ಉಪಸಂಘದ ಅಧ್ಯಕ್ಷರಾದ ಶ್ರೀ ದೇವದಾಸ್ ಮುದಿಯಕಾರ್ ಅವರಿಗೂ ತುಂಬ ಹೃದಯದ ಸ್ವಾಗತ. ಕಾಸರಗೋಡು ಉಪಸಂಘದ ಶ್ರೀ ವಿದ್ಯಾನಂದ ಹೂಡೆಯವರಿಗೂ ಕೂಡ ಸ್ವಾಗತ. ಕೀಕಾನ ಉಪಸಂಘದ ಸದಸ್ಯರಾದ ಶ್ರೀ ನಿತಿನ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಜಿಲ್ಲಾ ಮಹಿಳಾ ಸಂಘದ ಕಾರ್ಯದರ್ಶಿಯವರಾದ ಕುಮಾರಿ ತೇಜಸ್ವಿ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅಂತೆಯೇ ಸಭೆಯಲ್ಲಿ ಆಸೀನರಾಗಿರುವ ನಲ್ಮೆಯ ಸಮಾಜ ಬಾಂಧವರಿಗೂ ಕೂಡ ಇದು ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಎರಡು ಮಾತುಗಳು ಮುಗಿಸುತ್ತೇನೆ. ದೀಪ ಪ್ರಜ್ವಲನ ವೇದಿಕೆಯಲ್ಲಿರುವ ಅಗಣ್ಯ ವ್ಯಕ್ತಿಗಳಿಂದ.
ಮುಂದೆ ನಮ್ಮ ಸಮಾಜದಲ್ಲಿ ನಮ್ಮನ್ನಗಲಿದ ಸಮಾಜ ಬಾಂಧವರಿಗೆ 1 ನಿಮಿಷದ ಮೌನ ಪ್ರಾರ್ಥನೆಯೊಂದಿಗೆ ಶ್ರದ್ಧಾಂಜಲಿ ಅರ್ಪಿಸೋಣ. ಇನ್ನು ಅಧ್ಯಕ್ಷರ ಮೊದಲ ಮಾತು. ಸಂಘ ಸ್ಥಾಪಕರಾದ ಲಕ್ಷ್ಮೀನಾರಾಯಣ ಸ್ವಾಮೀಜಿಯವರ ಸ್ಮರಿಸುತ್ತಾ ಇವತ್ತು ನಮ್ಮ ರಾಮರಾಜ ಕೋಟೆಯ ಸೇವಾ ಜಿಲ್ಲಾ ಸಂಘ ಕಾಸರಗೋಡು ಇದರ ಮಹಾಸಭೆಯನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಅದರ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಪ್ರಥಮವಾಗಿ ನಾನು ಹೆಚ್ಚು ಮಾತನಾಡುತ್ತೆ. ಯಾಕಂದ್ರೆ ನೀವು ಇದೆಲ್ಲ ಕಳೆದು ಹಲವಾರು ಏನೆಲ್ಲ ವಿಷಯಗಳಿದೆ ಅದರ ಬಗ್ಗೆ ಕೊನೆಗೆ ಮಾತನಾಡಬೇಕಾಗ್ತದೆ. ಹಾಗೆ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ನಮ್ಮ ಹಿರಿಯರೆಲ್ಲ ಸೇರಿ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದು ಅಂತ ಹೇಳಿದರೆ ಅದು ಜಿಲ್ಲಾ ಸಂಘದ ಕೆಲಸ. ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾಗಿ ಘೋಷಿಸಿಕೊಂಡು ನನ್ನ ಅಧ್ಯಕ್ಷರ ಮೊದಲ ಮಾತು ಅಂತ ಹೇಳುವಂಥದ್ದನ್ನು ಕೊನೆಗೊಳಿಸಿ ಮುಂದೆ ಕೊನೆಯ ಒಂದು ಅಧ್ಯಕ್ಷರ ಮಾತಿದೆ. ಆಗ ಬಾಕಿದ ವಿಷಯಗಳ ಬಗ್ಗೆ ಚರ್ಚಿಸುವ ಹಾಗೆ ಈಗ 2 ಮಾತನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ ಜಿಲ್ಲಾ ಸಂಘದ ಅಧ್ಯಕ್ಷರು. ಇವರಿಗೆ ಧನ್ಯವಾದಗಳು. ಮುಂದೆ 2023-24ನೇ ವರ್ಷದ ವರದಿ ವಾಚನ ಕಾರ್ಯದರ್ಶಿಯವರಾದ ಶ್ರೀ ಸತೀಶ್ ಗೋಳಿಬಾಗಿಯವರಿಂದ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರೇ ಹಾಗೂ ಇತರ ಗಣ್ಯ ವ್ಯಕ್ತಿಗಳೇ, ಈಗ ನಿಮ್ಮ ಮುಂದೆ ಮಹಾಸಭೆಯ ವರದಿಯನ್ನು ನಾನು ನೀಡಲು ಬಯಸ್ತೇನೆ. ರಾಮರಾಜ ಕ್ಷತ್ರಿಯ ಯಾನೆಕೋಟೆಯ ಸೇವಾ ಸಂಘ ಜಿಲ್ಲಾ ಸಂಘ ಬೀರಂತಬೇರು ಕಾಸರಗೋಡು ಇದರ 2023-24ನೇ ಸಾಲಿನ ವರದಿಯನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಪ್ರಥಮವಾಗಿ ಈ ಅವಧಿಯಲ್ಲಿ ನಿಧನರಾದ ಎಲ್ಲ ಸಮಾಜ ಬಾಂಧವರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ಉಪಸಂಘಗಳ ಪುನಶ್ಚೇತನದ ಬಗ್ಗೆ ಚಿಂತಿಸಲಾಗಿ ಸಂಘದ ಕಾರ್ಯಕಾರಿ ಸಮಿತಿ ಸಭೆಯನ್ನು ಒಂದೊಂದಾಗಿ ಉಪಸಂಘಗಳ ಸಹಯೋಗದೊಂದಿಗೆ ಆಯೋಜಿಸುವಲ್ಲಿ ಕಾರ್ಯಪ್ರವೃತ್ತರಾಗಿರುವೆಂದು ತಿಳಿಸಲು ಸಂತೋಷ ಪಡುತ್ತೇನೆ. ಹೊಸದುರ್ಗ ಉಪಸಂಘದ ಸಹಯೋಗದಲ್ಲಿ ದಿನಾಂಕ 8-10-2023ರಂದು ಚೊಚ್ಚಲ ಕಾರ್ಯಕಾರಿ ಸಮಿತಿ ಜರುಗಿಸಲಾಯಿತು. ಉಳಿದೆಲ್ಲ ಉಪಸಂಘಗಳು ಮುಂದಿನ ದಿನಗಳಲ್ಲಿ ಸಹಕಾರ
ನೀಡುವುದರೆಂದು ಆಶಿಸುತ್ತೇನೆ. ಸಂಘದ ಹಲವು ನಿಧಿಗಳಿಗಾಗಿ ಧನ ಸಹಾಯ ನೀಡಿದ ದಾನಿಗಳ ಹೆಸರನ್ನು ಫ್ಲೆಕ್ಸ್ ಬೋರ್ಡ್ ಮಾಡಿ ಸಂಘದ ಸಮಾಜ ಭವನದಲ್ಲಿ ಹಾಕಲಾಯಿತು. ಸಭಾಭವನದ ಗೋಡೆಯ ಮೇಲಿನಿಂದ ಮಳೆಗೆ ನೀರು ತೊಟ್ಟಿಕ್ಕುವ, ಒಳಗೆ ಹೊರಗೆ ನೀರು ಬೀಳುವುದನ್ನು ತಪ್ಪಿಸಲು ಗೋಡೆಯ ಮೇಲಿನಿಂದ ಮಾಡಿಗೆ ಶೀಟ್ ಹಾಕಿ ದುರಸ್ತಿ ಕಾರ್ಯ ನೆರವೇರಿಸಲಾಯಿತು. ಸಂಘದ ಮೂಲಕ ಶೃಂಗೇರಿ ಯಾತ್ರೆಯನ್ನು ಎಂದಿನಂತೆ ಆಯೋಜಿಸಿ ತೆರಳಿ ಶ್ರೀ ಶಾರದಾಂಬೆಯ ಉಭಯ ಶ್ರೀಗಳ ಅನುಗ್ರಹ ಆಶೀರ್ವಾದ ಪಡೆದಿರುವೆವು. ಮಕ್ಕಳಿಗೆ ಚಿತ್ರ ರಚನೆ, ಪ್ರಬಂಧ ರಚನೆ, ಭಾಷಣ ಸ್ಪರ್ಧೆ, ಲಘು ಸಂಗೀತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಉಪಸಂಘಗಳ ಮಹಾಸಭೆಯನ್ನು ನಿಗದಿತ ಸಮಯಕ್ಕೆ ಒಳಗಾಗಿ ಆಯೋಜಿಸಿ ಅದರ ವರದಿ ಮತ್ತು ಆಡಿಟೆಡ್ ಲೆಕ್ಕಪತ್ರದ ಪ್ರತಿಯನ್ನು ನಿಗದಿತ ಸಮಯಕ್ಕೊಳಗಾಗಿ ಜಿಲ್ಲಾ ಸಂಘಕ್ಕೆ ಸಲ್ಲಿಸುವುದು, ಉಪಸಂಘಗಳಿಂದ ಸಂಗ್ರಹಿಸಬೇಕಾದ ಸದಸ್ಯತ್ವ ದರದ ಕುರಿತಂತೆ ಸದಸ್ಯರ ಸಂಖ್ಯೆ ಮತ್ತು ಸದಸ್ಯರ ಮೊತ್ತವನ್ನು ಅಂದರೆ ಪೋಷಕ ಸದಸ್ಯರು, ಆಜೀವ ಸದಸ್ಯರು, ಸಾಮಾನ್ಯ ಸದಸ್ಯರು ಇದರ ವಿವರ ಸಮೇತ ಜಿಲ್ಲಾ ಸಂಘಕ್ಕೆ ನೀಡುವುದು, ಇವುಗಳ ಬಗ್ಗೆ ಜಿಲ್ಲಾ ಸಂಘದ ಆದೇಶ ಪಾಲಿಸಿ ಕಾಲಕಾಲಕ್ಕೆ ಅದರೊಂದಿಗೆ ಕೈಜೋಡಿಸಿ ಸಮಗ್ರ ಅಭಿವೃದ್ಧಿ ಪಥದಲ್ಲಿ ಸಾಗುವಲ್ಲಿ ಉಪಸಂಘಗಳು, ಮಹಿಳಾ ಸಂಘ, ಯುವ ಸಂಘಗಳು ಸಂಪೂರ್ಣ ಸಹಕಾರ ನೀಡುವುದರೆಂದು ಬಯಸುತ್ತೇನೆ. ಯುಗಾದಿ ಉಡುಗೊರೆಯನ್ನು ಆಯಾ ಉಪಸಂಘಗಳ ಪದಾಧಿಕಾರಿಗಳಿಗೆ, ಅಲ್ಲಿನ ಫಲಾನುಭವಿಗಳಿಗೆ ವಿತರಿಸಲೆಂದು ನೀಡಲಾಯಿತು. ಸಂಘದ ಖರ್ಚು ವೆಚ್ಚಗಳು ನಿಭಾಯಿಸುವ ನಿಟ್ಟಿನಲ್ಲಿ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಮತ್ತು ವಿಶೇಷ ಆಹ್ವಾನಿತರುಗಳು ವರ್ಷಕ್ಕೆ ಕನಿಷ್ಠ ಪಕ್ಷ ರೂಪಾಯಿ 1,000ಕ್ಕೆ ಕಡಿಮೆಯಾಗದಂತೆ ನೀಡಿ ಸಹಕರಿಸುವುದೆಂದು ನಂಬುತ್ತೇನೆ. ದಿವಂಗತ ಶಾಂಭವಿ ಮತ್ತು ದಿವಂಗತ ಸೂರ್ಲು ರಾಮಕೃಷ್ಣ ಸ್ಮಾರಕ ವಿದ್ಯಾನಿಧಿ ರೂಪಾಯಿ 25,000ವನ್ನು ಶ್ರೀಮತಿ ಶೈಲಾ ಮತ್ತು ಶ್ರೀ ಸೂರ್ಲು ಅರುಣ್ ರಾವ್ ಬೆಂಗಳೂರು ಹಾಗೂ ದಿವಂಗತ ಕೆ ಸೀತಾರಾಮ ಮತ್ತು ದಿವಂಗತ ಕೆ ಶಾಂಭವಿ ಕುಂಬ್ಳೆ ವಿದ್ಯಾನಿಧಿ ರೂಪಾಯಿ 25,000ವನ್ನು ಶ್ರೀ ಕೆ ಬಾಲಚಂದ್ರ ಕಂಚಿಕಟ್ಟೆ ಕುಂಬಳೆಯವರು ದತ್ತಿ ಹಣವಾಗಿ ನೀಡಿದರು. ಅಂತೆಯೇ ದತ್ತಿ ನಿಧಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ತಮ್ಮ ಕೊಡುಗೆಯನ್ನು ನೀಡಿ ಸಹಕರಿಸಬೇಕಾಗಿ ಕೋರುತ್ತೇನೆ. ಪಳ್ಳಿಕೆರೆ ಉಪಸಂಘದ ವ್ಯಾಪ್ತಿಯಲ್ಲಿ ಬರುವ ಶ್ರೀಮತಿ ರತ್ನಾವತಿ, ಶ್ರೀ ಜಗದೀಶ್ವರವರ ಪತ್ನಿ, ಚಿರಕಟ್ಟೆ ಹೌಸ್ ಪಳ್ಳಿಕೆರೆಯವರಿಗೆ ಅನಾರೋಗ್ಯದ ನಿಮಿತ್ತ ರೂಪಾಯಿ 10,000ವನ್ನು ನೀಡಲಾಯಿತು. ಕಳೆದ ಮಹಾಸಭೆಯಿಂದ ಈವರೆಗೆ ಸಂಘದ 4 ಕಾರ್ಯಕಾರಿ ಸಮಿತಿ ನಡೆಸಲಾಗಿದೆ. 1 ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ, ಅಭಿನಂದನಾ ಸಭೆ ಕೂಡ ನಡೆಸಲಾಗಿದೆ. ವರ್ಷದಂತೆ ಈ ವರ್ಷವೂ ಮಂದಿರದಲ್ಲಿ ಶ್ರೀ ಶಂಕರ್ ಜಯಂತಿಯನ್ನು ಆಚರಿಸಲಾಯಿತು. ಉಪಸಂಘಗಳ ಸಂಪೂರ್ಣ ಸಹಕಾರಗಳೊಂದಿಗೆ ಮಾತ್ರ ಜಿಲ್ಲಾ ಸಂಘದ ಪ್ರಗತಿ ಅವಲಂಬಿಸಿದೆ. ಕಾರಣ ಮತ್ತೊಮ್ಮೆ ಉಪಸಂಘಗಳ ಸಹಕಾರಗಳನ್ನು ಬಯಸುತ್ತಾ ಶ್ರೀ ಶಾರದಾಂಬೆ, ಶ್ರೀ ಶಂಕರಾಚಾರ್ಯರು, ಶ್ರೀ ಭಿಕ್ಷು ಲಕ್ಷ್ಮಣಾನಂದ ಸ್ವಾಮೀಜಿಯವರು ಸಮಾಜ ಬಾಂಧವರಾದ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಯಶಸ್ಸು, ಭಾಗ್ಯ, ಸಂಪತ್ತು ಕರುಣಿಸಲೆಂದು ಪ್ರಾರ್ಥಿಸುತ್ತೇನೆ. ಇದು ನಿಮ್ಮ ವಿಧೇಯ ಸತೀಶ್ ಕುಮಾರ್ ಗೋಣಿಬಾಗಿಲು, ಕಾರ್ಯದರ್ಶಿ ಜಿಲ್ಲಾ ಸಂಘ ಕಾಸರಗೋಡು. ಇದು ಇವತ್ತಿನ ವರದಿಯೊಂದಿಗೆ ನೀವು ಈ ವರದಿಯ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಅಧ್ಯಕ್ಷರು ಕೇಳಿದಾಗ ವರದಿಯನ್ನು ಅಂಗೀಕರಿಸಿ ದಯವಿಟ್ಟು. ಅದರೊಂದಿಗೆ ಕೆಲವು ವಿಷಯಗಳು ನಾನು ಪುನಃ ಮಾತಾಡಲಿಕ್ಕೆ 2 ಸತಿ ಮಾತಾಡೋದು ಸಮಂಜಸ ಅಲ್ಲ. ಅದಕ್ಕೋಸ್ಕರ ಈಗಲೇ ಒಂದು 4 ಮಾತನ್ನು ಹೇಳಿಬಿಡ್ತೇನೆ. ಇದು ಕೂಡ ಒಂಥರ ವರದಿಯೇ, ಮಾತ್ರ ವರದಿಯಲ್ಲಿ ತೋರಿಸಲಿಕ್ಕಾಗುದಿಲ್ಲ ಅಂತೇಳಿ ನಾನು ಸೆಪರೇಟ್ ಆಗಿ ನಮ್ಮ ಒಂದು ಹೇಳುವುದು. ಎಲ್ಲ ಉಪಸಂಘ